ಅಭಿವೃದ್ಧಿ ಬಗ್ಗೆ ದೊಡ್ಡ ದೊಡ್ಡ ಮಾತುಗಳನ್ನು ಆಡುವರು ಒಮ್ಮೆ ಇಲ್ಲಿ ವಾಸ್ತವ ಸ್ಥಿತಿಯನ್ನ ಬಂದು ನೋಡಬೇಕಿದೆ. ಪಟ್ಟಣದ ಮುಖ್ಯ ರಸ್ತೆಯಲ್ಲಿರುವ ಸಮಸ್ಯೆಗಳನ್ನು ಕಂಡರೆ ಗುಡಿಬಂಡೆ ಪಟ್ಟಣಕ್ಕೆ ನಿಜಕ್ಕೂ ಗ್ರಹಣ ಹಿಡಿದಿದೆ ಎನ್ನುವ ಅನುಮಾನ ಜನರಲ್ಲಿ ಕಾಡುತ್ತಿದೆ. ಕಳೆದ ವರ್ಷ ಸುರಿದ ಭಾರಿ ಮಳೆಗೆ ಕುಸಿದು ಬಿದ್ದಿದ್ದ ಮುಖ್ಯ ರಸ್ತೆಯ ದೊಡ್ಡ ಮೂರಿಯ ತಡೆಗೋಡೆ ಇಂದಿಗೂ ಹಾಗೆ ಬಿದ್ದಿರುವುದು ಅಧಿಕಾರಿಗಳ ಬೇಜವಾಬ್ದಾರಿತನಕ್ಕೆ ಸಾಕ್ಷಿಯಾಗಿದೆ. ಗುಡಿಬಂಡೆ ಪಟ್ಟಣಕ್ಕೆ ಹಿಡಿದಿದೆ ಗ್ರಹಣ. ಅಭಿವೃದ್ಧಿ ಇಲ್ಲ, ಎಚ್ಚರ ತಪ್ಪಿದರೆ ಅಪಾಯ ಖಚಿತ. ಅಪಾಯಕ್ಕೆ ಆಹ್ವಾನ ನೀಡುತ್ತಿದೆ ಮೋರಿ. ಸಾರ್ವಜನಿಕ ಶೌಚಾಲಯವಂತೂ ಉಪಯೋಗಕ್ಕೆ ಇಲ್ಲ. ಹೌದು, ಈ ಮೋರಿ ಇರುವುದು ಪಟ್ಟಣದ ಪ್ರಮುಖ ರಸ್ತೆಯಲ್ಲಿ. ಪ್ರತಿದಿನ ನೂರಾರು ಲಾರಿ, ಬಸ್ಸುಗಳು ಹಾಗೂ ಸಾವಿರಾರು ಜನರು ಈ ರಸ್ತೆಯಲ್ಲಿ ಓಡಾಡುತ್ತಾರೆ. ಮೋರಿಯ ತಡೆಗೋಡೆ ಬಿದ್ದು ಹೋಗಿದ್ದರಿಂದ ವಾಹನ ಸವಾರರು ಜೀವ ಕೈಯಲ್ಲಿ ಹಿಡಿದು ಓಡಾಡುವಂತಾಗಿದೆ. ಮುಖ್ಯವಾಗಿ ಶಾಲಾ ಮಕ್ಕಳು ಮತ್ತು ವಯಸ್ಸಾದವರು ಈ ಹಾದಿಯಲ್ಲಿ ಹೋಗುವಾಗ ಸ್ವಲ್ಪ ಎಚ್ಚರ ತಪ್ಪಿದರೂ ಅಪಾಯ ಕಟ್ಟಿಟ್ಟ ಬುತ್ತಿ. ಈಗಾಗಲೇ ಈ ಜಾಗದಲ್ಲಿ ಹಲವಾರು ಸಣ್ಣ ಪುಟ್ಟ ಅಪಘಾತಗಳು ಸಂಭವಿಸಿವೆ. ಇಷ್ಟೆಲ್ಲ ನಡೆಯುತ್ತಿದ್ದರೂ ಅಧಿಕಾರಿಗಳು ಮಾತ್ರ ಯಾವುದು ತಿಳಿಯದಂತೆ ಸುಮ್ಮನಿರುವುದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಇನ್ನು ಈ ಮೂರಿಯ ಪಕ್ಕದಲ್ಲೇ ಇರುವ ಸಾರ್ವಜನಿಕ ಶೌಚಾಲಯದ ಕಥೆಯಂತೂ ಕೇಳಲೇಬೇಡಿ. ಪಟ್ಟಣದ ಜನರಿಗೆ ಉಪಯೋಗಕ್ಕೆ ಆಗಬೇಕಿದ್ದ ಶೌಚಾಲಯ ಈಗ ರೋಗ ಹರಡುವ ಕೇಂದ್ರವಾಗಿ ಬದಲಾಗಿದೆ. ಶೌಚಾಲಯದಲ್ಲಿ ಕಿಂಚಿತ್ತೂ ಸ್ವಚ್ಛತೆ ಇಲ್ಲದೆ ಇಡೀ ಪರಿಸರವೇ ಗಬ್ಬು ನಾರುತ್ತಿದೆ. ಹಾಗೂ ಇಲ್ಲಿನ ಕೆಟ್ಟ ವಾಸನೆಯಿಂದ ಜನರು ಈ ದಾರಿಯಲ್ಲಿ ಮೂಗು ಮುಚ್ಚಿಕೊಂಡೇ ಹೋಗುವಂತಹ ಸ್ಥಿತಿ ಎದುರಾಗಿದೆ. ಈ ಅಶುಚಿಯಾದ ಶೌಚಾಲಯಕ್ಕೆ ಯಾರಾದರೂ ಹೋದರೆ ಅವರಿಗೆ ಸಾಂಕ್ರಾಮಿಕ ರೋಗಗಳು ಬರುವುದು ಗ್ಯಾರಂಟಿ ಎನ್ನುವಂತಿದೆ. ಪಟ್ಟಣದಲ್ಲಿ ಜನರಿಗೆ ಬಳಸಲು ಯೋಗ್ಯವಾದ ಒಂದೇ ಒಂದು ಶೌಚಾಲಯವಿಲ್ಲದಿರುವುದು ನಿಜಕ್ಕೂ ಬೇಸರದ ಸಂಗತಿ. ನಮ್ಮ ಪಟ್ಟಣದ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡಲು ವರ್ಷಗಳ ಕಾಲ ಸಮಯ ಬೇಕೇ? ಮೋರಿಗೋಡೆ ಇಲ್ಲದೆ ಸಾವು ನೋವು ಸಂಭವಿಸಿದರೆ ಇದಕ್ಕೆ ಯಾರು ಹೊಣೆ? ಅಧಿಕಾರಿಗಳು ಕಚೇರಿಯಿಂದ ಹೊರಬಂದು ಈ ಸಮಸ್ಯೆಗಳನ್ನು ಕಣ್ಣಾರೆ ನೋಡಲಿ ಎಂದು ಪಟ್ಟಣದ ನಿವಾಸಿಗಳು ಹೇಳುತ್ತಿದ್ದಾರೆ. ಇನ್ನು ಮಾಧ್ಯಮದ ಜೊತೆ ಮಾತನಾಡಿದ ಉಪ್ಪರಹಳ್ಳಿ ಶ್ರೀನಿವಾಸ್ ಅವರು, ಗುಡಿಬಂಡೆ ಪಟ್ಟಣ ಜನತೆ ಹಿತದೃಷ್ಟಿಯಿಂದ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಗಮನ ಹರಿಸಬೇಕು ಎಂದು ತಿಳಿಸಿದ್ದಾರೆ. ಇಲ್ಲವಾದಲ್ಲಿ ಜನತೆ ಅಧಿಕಾರಿಗಳ ವಿರುದ್ಧ ಪ್ರತಿಭಟನೆ ಮಾಡುವುದು ಖಚಿತ ಎಂದು ತಿಳಿಸಿದ್ದಾರೆ. ಅಪ್ಪಾಜಿ ರಾಠೋಡ್, RJ32 ಕನ್ನಡ ನ್ಯೂಸ್, ಮುದ್ದೇಬಿಹಾಳ.